ಸಿಂಪಲ್ ಆಗಿ ಹೇಳ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಂದರೆ ಒಂದಲ್ಲ ಎರಡಲ್ಲ, ಆ್ಯಕ್ಚುಲಿ 7 ಡಿಫ್ರೆಂಟ್ ಟೈಪ್ಸ್ ಇದೆ. ನಾವು ಬ್ರೌಸರ್ನಲ್ಲಿ ಓಪನ್ ಮಾಡಿ ಯೂಸ್ ಮಾಡುವ ಆ್ಯಪ್ಸ್ ಇದೆ ಅಲ್ವಾ, ಜಿಮೇಲ್, ಫೇಸ್ಬುಕ್, ಇವೆಲ್ಲವನ್ನು ಡೆವಲಪ್ ಮಾಡೋದು ವೆಬ್ ಅಪ್ಲಿಕೇಶನ್ ಪ್ರಾಜೆಕ್ಟ್ನಲ್ಲಿ. ಅದೇ ರೀತಿ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡುವ ಆ್ಯಪ್ಸ್ ಇದೆ ಅಲ್ವಾ, ವರ್ಡ್, ನೋಟ್ ಪ್ಯಾಡ್, ಇವೆಲ್ಲವನ್ನು ಡೆವಲಪ್ ಮಾಡೋದು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಪ್ರಾಜೆಕ್ಟ್ನಲ್ಲಿ. ಇನ್ನು ನಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡುವ ಆ್ಯಪ್ಸ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಇವೆಲ್ಲವೂ ಕೂಡ ಮೊಬೈಲ್ ಅಪ್ಲಿಕೇಶನ್ ಪ್ರಾಜೆಕ್ಟ್ನಲ್ಲಿ ಬರುತ್ತೆ. ದೊಡ್ಡ ದೊಡ್ಡ ಕಂಪನೀಸಲ್ಲಿ ಯೂಸ್ ಮಾಡುವ ಸಿಸ್ಟಮ್ಗಳನ್ನು ಡೆವಲಪ್ ಮಾಡೋದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಪ್ರಾಜೆಕ್ಟ್ನಲ್ಲಿ. ಫಾರ್ ಎಕ್ಸಾಂಪಲ್ ERP ಸಿಸ್ಟಮ್, ಸ್ಯಾಪ್. ಹಾರ್ಡ್ವೇರ್ ಜೊತೆಗೆ ವರ್ಕ್ ಆಗುವ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡೋದು ಎಂಬೆಡೆಡ್ ಸಿಸ್ಟಮ್ ಪ್ರಾಜೆಕ್ಟ್ನಲ್ಲಿ. ಎಕ್ಸಾಂಪಲ್ ಕಾರ್ ಅಥವಾ ವಾಷಿಂಗ್ ಮಿಷಿನ್. ಇನ್ನು ಕ್ಲೌಡ್ ಅಂದರೆ ಇಂಟರ್ನೆಟ್ ಮೂಲಕ ಯೂಸ್ ಮಾಡುವಂತಹ ಆ್ಯಪ್ಸ್ಗಳು, ಗೂಗಲ್ ಡ್ರೈವ್, ಇವೆಲ್ಲವನ್ನು ಡೆವಲಪ್ ಮಾಡೋದು ಕ್ಲೌಡ್ ಬೇಸ್ಡ್ ಪ್ರಾಜೆಕ್ಟ್ನಲ್ಲಿ. UI ಇಲ್ಲದೇ ಬ್ಯಾಕೆಂಡ್ ಮಾತ್ರ ಇರುವ ಸರ್ವಿಸ್ಗಳನ್ನು ಡೆವಲಪ್ ಮಾಡೋದು API ಅಥವಾ ಬ್ಯಾಕೆಂಡ್ ಪ್ರಾಜೆಕ್ಟ್ನಲ್ಲಿ. ಸೊ ಸಿಂಪಲ್, ಎಲ್ಲಿ ಯೂಸ್ ಮಾಡ್ತೀವಿ, ಹೇಗಿದೆ ಸಿಸ್ಟಮ್ ಅಂತ ನೋಡಿ ಸಾಫ್ಟ್ವೇರ್ ಪ್ರಾಜೆಕ್ಟನ್ನು ಡಿವೈಡ್ ಮಾಡಿದ್ದಾರೆ.